ಸರ್ಕಾರ ಬಂದರೂ ಕೂಡ ಸಾರ್ವಜನಿಕರಿಗೆ ಮತ್ತು ನಮ್ಮ ದಲಿತರಿಗೆ ಹಿಂದುಳಿದವರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಚಿಂತೆ ಇಟ್ಕೊಂಡು ಬಂದಿರ್ತಕ್ಕಂಥವ್ರು. ನಾವು 40 ವರ್ಷಗಳ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ನಾವು ಸಾರ್ವಜನಿಕರು ಮತ್ತು ನಮ್ಮ ದಲಿತರಿಗೆ ಏನಾದರೂ ಅನ್ಯಾಯ ಆದರೆ ಅದ್ರ ವಿರುದ್ಧ ಸಿಡಿದು ಓಡಾಡೋದೇ ನಮ್ಮ ಕೆಲಸ ಆಗಿದೆ. ಆದರೆ ಈ 10 ವರ್ಷಗಳಿಂದ ಈಚೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬಡವರ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ. ಒಂದೊಂದು ಹೇಳ್ತಾ ಇದ್ರೆ ನಮಗೆ ನಮ್ಮ ಸಮುದಾಯದ ಮಕ್ಕಳಿಗೆ, ಮುಂದಿನ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕೂಡ ಮೊಟಕುಗೊಳಿಸುವಂತ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಹೇಗೆ ಅಂತಂದ್ರೆ ಅವ್ರಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಕಟ್ ಮಾಡಿದ್ರು, ಆಮೇಲೆ ಮೀಸಲಾತಿ ನಾವು ಕೊಡೋದಿಲ್ಲ ಅಂತ ತೀರ್ಮಾನ ತಗೊಂಡ್ರು. ಗಲಾಟೆಗಳಾದವು ಸ್ಕೂಲುಗಳಲ್ಲಿ. ನಾನು ಕೆಲವು ಸ್ಕೂಲ್ಗಳಲ್ಲಿ ಹೋಗಿ ಮೀಟ್ ಮಾಡಿದ್ರೆ ನಮ್ಗೇನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ರಿಯಾಯಿತಿ ಇತ್ತು ಅದು ಕೂಡ ತೆಗೆದಾಕಿದ್ದಾರೆ. ಇದು ನಮಗೆ ಗೊತ್ತಾಗ್ತಾ ಇಲ್ಲ. ಏನ್ ರಿಯಾಯಿತಿ ಕೊಡ್ತಾ ಇದ್ರು ಫೀಸ್ ಕಟ್ಟಬೇಕಾದ್ರೆ ಆ ನಮ್ಮ ಮಕ್ಕಳು ಕೂಡ ಸಮನಾಗಿ ಫೀಸ್ ಕಟ್ಟುವಂತ ಹಂತಕ್ಕೆ ನಾವು ತಲುಪಿಟ್ಟಿದ್ದೀವಿ. ಅಂದ್ರೇನು, ಅವರ ಉದ್ದೇಶ ದಲಿತರಿಗೆ ವಿದ್ಯೆ ಕೊಟ್ಟರೆ ಬುದ್ಧಿವಂತರಾಗ್ತಾರೆ, ಅವ್ರು ಬೆಳ್ಕೊಳ್ತಾರೆ ಅಂತಕ್ಕಂಥ ಉದ್ದೇಶ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಿಜವಾಗ್ಲೂ ಹೇಳ್ತೀವಿ ಹಂತ ಹಂತವಾಗಿ ನಮ್ಮನ್ನ ಬಗ್ಗಿ ಬಿಡಿಯುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದರಿಂದ ಬಡವರ ಜೋಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸ ಮಾಡುವಂತ ಸರ್ಕಾರ ನಾವು ಬೆಂಬಲ ಕೊಡಬೇಕೆ? ಆಗೋದಿಲ್ಲ. ನಮ್ಮ ಅಂಚೆ ಹೋಗ್ತಾ ಇಲ್ಲ. ಉದಾಹರಣೆಗೆ ಇತ್ತೀಚೆಗೆ ಒಂದೇ ಭಾರತ ಸಮಾವೇಶನ ಮಾಡ್ಕೊಂಡು ಬಂದರು. ರಸದ ನಿಶಾನೆಗಳು ತೋರಿಸಿ ಜನರಿಗೆ ಅಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಏನಿವಾಗ ಒಂದೇ ಭಾರತ ಅಂತ ಟ್ರೈನ್ಗಳನ್ನ ಬಿಟ್ಟರು. ಆ ಟ್ರೈನ್ಗಳಲ್ಲಿ ಬಡವರು ಮತ್ತು ದಲಿತರು ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳನ್ನ ಮೊಟಕುಗೊಳಿಸಿದ್ದಾರೆ. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. 50 ಬೋಗಿಗಳಿದ್ರೆ ಕೇವಲ 3 ಬೋಗಿಗಳನ್ನ ಬಡವರಿಗೆ ಮತ್ತು ದಲಿತರಿಗೆ ಬಿಟ್ಟಿದ್ದಾರೆ. ಅಲ್ಲಿ ಅವರಿಗೆ ಅವಕಾಶಗಳು ಸಿಕ್ತೆ ಪರದಾಡಿ ಹೊಡೆದಾಡಿ ಮನೆ ನೋಡ್ಬೇಕಾಗಿದ್ರು. ಟ್ರೈನಲ್ಲಿ ಬಿತ್ತು ಸತ್ತೋಗಿದ್ದಾರೆ ಕೆಲವರೆಲ್ಲ. ಆ ರೀತಿ ಓದಾಡ್ತಿದ್ರೆ ಜಾಗ ಸಿಗ್ತಾ ಇಲ್ಲ. ಸೊ ಹೋದ್ರೆ ಹೋಗಿ ಇಲ್ಲಿ 140 ರೂಪಾಯಿ, ಇದು ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಏನು 1040 ರೂಪಾಯಿ ಕೊಟ್ಟರು. ಎಲ್ಲಿ ಸಾಧ್ಯ? ಬಡವರು ಪ್ರಯಾಣ ಮಾಡ್ಲಿಕ್ಕಾಗತ್ತೆ ಸರ್ ಟ್ರೈನಲ್ಲಿ? ಸರ್ಕಾರದ ರೂಲ್ಸ್ ಏನಿದೆ ಅಂದ್ರೆ 90 ರೂಪಾಯಿ ಬಸ್ಸಿಗೆ 30 ರೂಪಾಯಿ ಟ್ರೈನ್ ಕೊಡಬೇಕು ಅಂತಿದೆ, 3ನೇ ಒಂದು ಭಾಗ. ಅದರಲ್ಲಿ ಈ ರೀತಿ ಮೋಡಿ ಮಾಡಿ ಆ ಬೋಗಿಯನ್ನೇ ಕಮ್ಮಿ ಮಾಡಿ ಜನ ಓಡಾಡಲಿಕ್ಕೆ ಅಡ್ಡ ಹಾಕಿದ್ರೆ ಎಲ್ಲಿ ಸ್ವಾಮಿ ಬಡವರು ಬದುಕಲಿಕ್ಕಾಗುತ್ತೆ?